ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ಮೆಟ್ರೋದಲ್ಲಿ ತಾಂತ್ರಿಕ ಸಮಸ್ಯೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣಕ್ಕಿಂತ ಹಿಂದಿಗೆ ನಿಂತ ಮೆಟ್ರೋ ಸಮಸ್ಯೆಯನ್ನು ಸರಿಪಡಿಸಿದ ಬಳಿಕ ಹೊರ ಪರ್ಪಲ್ ಲೈನ್ ಮಾರ್ಗದ ಮೆಟ್ರೋ 15 ನಿಮಿಷ ನಿಂತು ಬಳಿಕ ಅಲ್ಲಿಂದ ಹೊರಟಿದೆ. ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ ಮೆಟ್ರೋದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿರೋದು. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣಕ್ಕಿಂತ ಹಿಂದೆನೇ ನಿಂತು ಬಿಟ್ಟಿತ್ತು ಮೆಟ್ರೋ ತಾಂತ್ರಿಕ ದೋಷ ಆಗಿ. ಆ ನಂತರ ಸಮಸ್ಯೆಯನ್ನ ಸರಿಪಡಿಸಿಕೊಂಡಿದ್ದಾರೆ. ಬಳಿಕ ಅಲ್ಲಿಂದ ಹೊರಟಿದೆ ಈ ಪರ್ಪಲ್ ಲೈನ್ ಮಾರ್ಗದ ಮೆಟ್ರೋ. ಸುಮಾರು 15 ನಿಮಿಷ ನಿಂತು ಬಳಿಕ ಹೊರಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದರಿಂದ ಸಹಜವಾಗಿ ಕಿರಿಕಿರಿ ಆಗಿದೆ. ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ದವರಿಗೆ ತಾಂತ್ರಿಕ ದೋಷ ಏನೋ ಆಗ್ಬಿಟ್ಟಿತ್ತಂತೆ. ಆ ಕಾರಣಕ್ಕಾಗಿ ಮೆಜೆಸ್ಟಿಕ್ಗಿಂತ ಹಿಂದೆನೇ ನಿಂತ್ಕೊಂಡ್ಬಿಟ್ಟಿದೆ. ಅದಾದ್ಮೇಲೆ ಒಂದು 15 ನಿಮಿಷ ಟೈಮ್ ತೆಗೆದುಕೊಂಡಿದ್ದಾರೆ. 15 ನಿಮಿಷ ನಿಂತಲ್ಲೇ ನಿಂತ್ಬಿಟ್ಟಿತ್ತು. ಬೆಳಗ್ಗೆ ಆಫೀಸಿಗೆ ಹೋಗಬೇಕು ಅಂತ ಹೊರಟವರಿಗೆಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿ ಆಗಿದೆ. ಇದೇನಪ್ಪ ಇನ್ ಟೈಮಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ, ವೀಕ್ ಮೊದಲ ಡೇನಲ್ಲೇ ಹಿಂಗಾಗ್ಬಿಡ್ತಲ್ಲ ಅಂತ. ಅದಾದಮೇಲೆ ತಾಂತ್ರಿಕ ದೋಷವನ್ನು ಸರಿಪಡಿಸಿದ್ದಾರೆ. ಒಂದು 15 ನಿಮಿಷಗಳ ಕಾಲ ಅಲ್ಲೇ ನಿಂತು ಕೊನೆಗೆ ಮೆಟ್ರೋ ಸಿಬ್ಬಂದಿ ಅಲ್ಲಿಂದ ಮೆಟ್ರೋವನ್ನು ತೆರಳುವಂತೆ ಮಾಡಿದ್ದಾರೆ. ಸೊ ಸ್ವಲ್ಪ ಮಟ್ಟಿಗೆ ಇದು ಕಿರಿಕಿರಿ ಆಗಿದೆ. ಬೆಳಗ್ಗೆನೇ ಈ ಒಂದು ಘಟನೆ ನಡೆದಿರುವಂಥದ್ದು. ಏನೋ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತಂತೆ. ಬಟ್ ಬೆಳಗ್ಗೆ ಅಂತಂದಾಗ ಸಹಜವಾಗಿ ಅದು ವೈಟ್ ಫೀಲ್ಡು, ಎಲ್ಲರೂ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ. ಬೆಳಗ್ಗೆನೇ ಈ ಥರ ಆಗಿದ್ದರಿಂದ ಕೆಲವರಿಗೆ ಸ್ವಲ್ಪ ಸಮಸ್ಯೆನೂ ಆಗಿದೆ. ಇನ್ ಟೈಮಿಗೆ ಕೆಲಸಕ್ಕೆ ಹೋಗೋದಕ್ಕಾಗಿಲ್ಲ, ಕಿರಿಕಿರಿ ಆಗಿದೆ. ಬಟ್ ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋದಕ್ಕಾಗಲ್ಲ. ಈಗ ಸರಿಯೆಲ್ಲ ಆಗಿದೆ. ಈಗ ನಾರ್ಮಲ್ ಆಗಿ ಮೆಟ್ರೋ ಸಂಚಾರ ನಡೀತಾ ಇದೆ.